ಅದರ ಅಧಿಕಾರಿ ಅವನೇನಯ್ಯ ನ್ಯಾಯವ ಮರೆಸುವ ಅನ್ಯಾಯವ ಮೆರೆಸುವ ಈ ಜಗವೊಂದು ನ್ಯಾಯಾಲಯ ಅದರ ಅಧಿಕಾರಿ ಅವನೇನಯ್ಯ ಶಿವಣ್ಣ ಸರ ಹೇಳ್ತಿದ್ ಹೇಳ ಕದ್ದಿದ್ರೆ ತಾನೇ ಇಲ್ಲಿ ಅಂತ ಹೇಳೋಕೆ ಮುಚ್ಚ ಬಾಯ್ ಬದ್ಮಾಸ್ ಮತ್ತೆ ಸುಳ್ಳು ಮಾಡ್ತೀಯ ಇಲ್ಲ ಸರ್ ಸತ್ರು ನನ್ನ ಬಾಯಿಂದ ಸುಳ್ಳು ಬರಕ್ಕಿಲ್ಲ ಓ ಸತ್ಯ ಜನ ಕೊನೆ ತುಂಡು ಸಾಕು ಮಾಡೋಣ ಬೋರ್ಡೆ ಸರ ಹೇಳ್ತಿದ್ ಹೇಳ ರಘು ಬಾಯಿ ಮಾತಿಗೆ ಮುಖ ಗೊಂಡಿವನಲ್ಲ ಬಿಸ್ನೀರ್ ಕಾಯಿಸಿ ಬೂಡೆ ಮೇಲೆ ಸುರಿದ್ರೆ ತಾನಾಗೆ ಬಾಯಿ ಬಿಡ್ತಾನೆ. ಗಜೇಂದ್ರ ಈ ಶಿವಣ್ಣನಿಗೆ ನಾಯಿನ ಮೇಲೆ ನಂಬಿಕೆ ಇದೆ, ಹಾಗಾಗಿ ಕಾನೂನಿಗೆ ಶರಣಾಗಿದ್ದೇನೆ ವಿನಃ ನಿನ್ನ ದಬ್ಬಾಳಿಕೆಗಲ್ಲ. ಇನ್ನೊಂದು ಮಾತಾಡ್ತೀನಿ ಕೇಳು, ಈ ಶಿವಣ್ಣನ ಬೂಡೆ ಮೇಲೆ ಬಿಸ್ನೀರ್ ಕಾಯಿಸೋ ಗಂಡು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಿನ್ನ ನ್ಯಾಯ ನೀತಿಯ ಕಾಲ ಕಳೆಯಿತು, ಇನ್ನೇನಿದ್ರು ನಮ್ಮಂತೆ ಕಳ್ಳರ ಕಾಲ. ಶಿವಣ್ಣ, ನನ್ನ ಗೆಳೆಯನ ಮಾತೆಂದರೆ ನನಗೆ ವೇದವಾಕ್ಯ. ಇವರಿಗಾಗಿ ನಾನು ಬೇಕಾದ್ರೆ ಮಾಡಲು ಸಿದ್ಧ. ಹಾಗಾದ್ರೆ ಸರ್ಕಾರ ಕೊಟ್ಟಿರೋ ಈ ಪವಿತ್ರ ಕಾಕಿಯನ್ನ ಕಿತ್ತು ಬಿಸಾಕಿ ಅವನ ಮನೆ ಚಾಕರಿ ಮಾಡೋ ದ್ರೋಹಿ. ಮಣ್ಣ ನನ್ನ ದ್ರೋಹಿ ಅಂತೀಯ? ತಗೋತಿಲ್ಲ. ಏ ಸಾಯಬ, ನಿನ್ ಲಾಠಿ ಎತ್ತಿಗೆ ಬಗ್ಗೋ ದೇಹ ಇದೆಲ್ಲ. ಸುಮ್ನೆ ಹೊಡೆದೆ ಕೈಯಾಕ್ ನಿಲ್ಸ್ಕೊಳ್ತೀಯ. ರಘು, ಅರಮನೆ ಆಳ್ವಿಕೆ ಇವನ್ ಕೈ ತಪ್ಪಿದ್ರು, ಇವನ್ ಸೊಟ್ಟು ಮಾತ್ರ ಕಮ್ಮಿ ಆಗಿಲ್ಲ. ಚೆನ್ನಾಗಿ ಬಾರ್ಸಿ ನನ್ ಮಗನ್ಗ ನಮ್ ದಾರಿಗೆ ಬರೋ ತನಕ. ಹತ್ರ ಬಿಸಿ ಚಿಂತೆ ಬಿಡು ಗಜೇಂದ್ರ. ಎಂತೆಂತ ಹುಲಿ ಸಿಂಹಗಳನ್ನ ಪಳಗಿಸಿದ್ದೀನಿ ಅಂತದ್ರಲ್ಲಿ ಇವನೇ ಲೆಕ್ಕ. ರಘು, ರಾಜ ನನಗೊಂದ ಕೆಲಸ ಹೇಳಿದಾನೆ, ನಾನಿನ್ ಬರ್ತೀನ. ಹೇಗಿದ್ದೀಯಣ್ಣ? ಅರ್ಜುನ, ಚೆನ್ನಾಗಿದ್ದೀನಪ್ಪ, ನೀವೆಲ್ಲ ಹೇಗಿದ್ದೀರೋ? ಚೆನ್ನಾಗಿದ್ದೀವಣ್ಣ. ಹಣ 60 ದೊರೆ ನೀನು. ಆದರೆ ಇನ್ನು ಈ ಜೈಲಿನಲ್ಲಿ ಬಂದಿಯಾಗಿರೋದು ನನ್ನಿಂದ ನೋಡಲು ಆಗುತ್ತಿಲ್ಲ ಅಣ್ಣ, ನನ್ನಿಂದ ನೋಡಲು ಆಗುತ್ತಿಲ್ಲ. ದುಃಖಿಸಬೇಡ ಅರ್ಜುನ, ದುಃಖಿಸಬೇಡ. ಅಂದು ನಿನ್ನ ಅಣ್ಣ ದೊರೆಯಾಗಿದ್ದು ನಿಜ, ಆದರೆ ಇಂದು ನನಗೆ ಕಳ್ಳನ ಪಟ್ಟ ಬರಲು ಈ ಕಲಿಗಾಲದ ಕುತಂತ್ರವೇ ಕಾರಣ ಅರ್ಜುನ. ಕಾರಣ ಭಿಕ್ಷುಕ ದೊರೆ ಆಗುತ್ತಾನೆ, ದೊರೆ ಭಿಕ್ಷುಕನಾಗುತ್ತಾನೆ. ಇದು ಜಗದ ನಿಯಮ ಕಣೋ. ಅಳ್ಬೇಡಣ್ಣ, ಅಳ್ಬೇಡ. ಪರರ ಕಣ್ಣೀರು ಒರೆಸುವ ದಯಾಮಯಿ ನೀನು. ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದು ಬೇಡ ಅಣ್ಣ, ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದು ಬೇಡ ಅಣ್ಣ. ಆ ಗಜೇಂದ್ರ ಬಂದೋದಲ್ಲ, ಅವನೇ ನಾನು ನಿಮ್ಮ ಮನ್ಸಿಗೆ ನೋವಾಗುವಂತ ಮಾತಾಡಿದ್ರೆ ಅಣ್ಣ. ಉಂಟೋನೊಳಗಾಗಿ ಆ ಮಗನ ಉಂಡವರು ಚೆಂಡಾಡಿ ಈ ಪಾಲಪುಳಿ ತಂದು ಅರ್ಪಿಸ್ತೀನಿ. ಹೇಳು ಅರ್ಜುನ. ಇಲ್ಲಪ್ಪ, ಅವನೇನು ಹೇಳಿಲ್ಲ. ಸತ್ಯ ಇವನಿಗೆ ಅನ್ನ ನೀರು ಕೊಡ್ಬೇಡ. ಹಾಗನ್ಬೇಡಿ ಸರ್, ನನ್ನ ಅಣ್ಣ ತುಂಬಾ ಒಳ್ಳೆಯವನು. ಕೊಡೋದು ಬಿಡೋದು ನಿನ್ನಿಂದ ಕಲಿಬೇಕಾಗಿಲ್ಲ. ಒದ್ದೋಗಿ ಕಳ್ಳನನ್ನ. ನನಗೆ ಕಳ್ಳ ಅಂತೀಯ ಬೊಡ್ಡಿ ಮಣ್ಣ? ಅನಾಥರಿಗೆ ಆಶ್ರಯ ಕೊಟ್ಟವನು ನನ್ನ ಅಣ್ಣ. ಹಸಿವೆ ಎಂದು ಬಂದವರಿಗೆ ಕೈ ಎತ್ತಿ ದಾನ ಮಾಡಿದವನು ನನ್ನ ಅಣ್ಣ.
ಕಳ್ಳತನ ಮಾಡುವುದಲ್ಲ. ಇಂಥ ದೇವರಿಗೆ ಕಳ್ಳನಿಂದ ನೀನು ಹಕ್ಕಿಬಾರ್ದು ಮಂಜ. ಬೇಡಪ್ಪ, ಸಮಾಧಾನ ಮಾಡ್ಕೋ. ಅವ್ರ ಮೇಲೆ ಕೈ ಮಾಡಿದ್ರೆ ನನ್ ಮೇಲೆ ಆಣೆ. ಸಾಯಬ, ನಾನ್ ನನ್ನ ಇಟ್ಟ ಆಣೆಯಿಂದ ಇಂದು ಜೀವಂತಾಗಿ ಬದುಕಿದ್ಯಾ. ಇನ್ನೊಂದು ಮಾತು ಸಾಯಬ, ನಾನ್ ನನ್ನ ಅಪರಾಧದಿಂದ ಸಾಬೀತಾಗುವವರೆಗೂ ಅವ್ರ ಮೇಲೆ ಒಂದು ಪೆಟ್ಟು ಕೂಡ ಬೀಳ್ಬೇಕು. ಆಗ ಒಂದ್ ವೇಳೆ ಬಿದ್ರೆ ಆ ಕ್ಷಣದ ಏರುವ ಮಗ ನೀನು ಚಟ್ಟವನ್ನು ಎಚ್ಚರ. ಹೋಗಲ್ಲ ಮಗನ, ನಿನ್ನಂತ ಕುಣಿಗಳನ್ನು ನಾನು ಸಲ್ಲಿಸ್ತೇನೆ. ಬೇಜಾರು ನೋಡಿದ್ದೀನಿ. ಲೇ ಶಿವಣ್ಣ, ನಿ ತಮ್ಮನಿಗೆ ಗುಂಡಿ ತೊಡೋದು ನನ್ನ ಬಂದೂಕಿಗೆ ಒಂದು ನಿಮಿಷ ಸಾಕು. ಬಟ್ ನಿ ತಮ್ಮನನ್ನು ಬಿಟ್ಟಿದ್ದು ಹೇಗೆ ಗೊತ್ತಾ? ನಿಮ್ಮ ವಂಶವನ್ನು ಒಂದೇ ಸಾರಿ ನಿರ್ವಂಶ ಮಾಡಲು. ಪದ್ದಾಗಿ ಕಳ್ಳನನ್ನ